ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ನೋಡಿ ಇದು ಬಂದುಬಿಟ್ಟು ಶಾಪ್ ನೋಡಿದ್ದೀರಲ್ಲ, ಇವಾಗ ನಾನು ವರ್ಕನ್ನು ಶುರು ಮಾಡಿದ್ದೀನಿ, ಕಂಪ್ಯೂಟರ್ ವರ್ಕ್. ಸೊ ಕಸ್ಟಮರ್ಸಿಗೆ ಹಾಕೋದಿತ್ತು. ಸೊ ಇದನ್ನು ಚಾಯ್ಸ್ ಮಾಡಿದ್ರು ಅವರು. ತುಂಬ ಡಿಸೈನ್ ಚೆನ್ನಾಗಿ ಬರ್ತಾಯಿದೆ. ಬಟ್ ಈಗನೇ ಸ್ವಲ್ಪ ದಾರ ಕಟ್ಟಾಯಿತು. ನೋಡ್ಬೋದು, ತುಂಬ ಚೆನ್ನಾಗಿದೆ ಡಿಸೈನು. ಸಿಂಪಲ್ಲಾಗಿ ಹಾಗೆ ಫಾಸ್ಟಾಗಿ ಆಗ್ತಕ್ಕಂಥ ಡಿಸೈನ್ ಇದು. ಈಸಿಯಾಗಿ ಹಾಕ್ಬೋದು. ಇದು ಸೀರೆ, ಇದು ಒಂಥರ ಬ್ಲೌಸ್ ಏನಿದೆ ಈ ಥರ ಇದೆ ನೋಡಿ. ಏನು ಹೆಸರು ಈ ಥರ ಗೊತ್ತಿಲ್ಲ ನನಗೆ. ಬಟ್ ಈ ಥರ ಕಾಟನ್ ಫುಲ್ ತಿನ್ನಾಗಿದೆ ಫ್ಯಾಬ್ರಿಕ್. ಹಾಗಾಗಿ ಸಿಂಪಲ್ಲಾಗಿ ಡಿಸೈನ್ ಅಂತ ಹೇಳಿಬಿಟ್ಟು ಇದನ್ನು ಚಾಯ್ಸ್ ಮಾಡಿದ್ದಾರೆ. ಸೊ ಇದನ್ನು ಹಾಕಬೇಕು. ಫಸ್ಟ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಥ್ರೆಡ್ ಕಟ್ ಆಯಿತು. ಇದನ್ನು ಯಾವ ರೀತಿ ಹಾಕೋದಂತ ಹೇಳ್ತಾಯಿದ್ದೀನಿ ನೋಡಿ. ಕಂಪ್ಯೂಟರ್ ವರ್ಕಿಗೆ ಕಂಪ್ಯೂಟರ್ ಮಿಷನ್ಸ್ನೇ ಅಂದರೆ ಉಷಾ ಜನೋಮೆ 550 ಈ ಮಿಷನ್ನಲ್ಲೇ ಥ್ರೆಡ್ಡನ್ನು ಹಾಕೋದು. ಥ್ರೆಡ್ ಪ್ರಾಬ್ಲಮ್ ಕಂಪಲ್ಸರಿಯಾಗಿ ಬರುತ್ತಾ ಅಂದರೆ ಕಾಮನ್ ಆಗಿ ಇರುತ್ತೆ ಅಲ್ವಾ. ಕಂಟಿನ್ಯೂಸ್ ಅಂತೂ ಹೋಗೋಕ್ಕಾಗಲ್ಲ. ಸ್ವಲ್ಪ ನಂದು ಇಲ್ಲಿ ಇದು ಪ್ರಾಬ್ಲಮ್ ಆಗಿದೆ. ಇದು ಸ್ವಲ್ಪ ಜಸ್ಟ್ ಲೂಸ್ ಆಗಿದೆ. ಫಸ್ಟಿಗೆ ಒಂದೆರಡು ದಿನ ಅಂತೂ ಫುಲ್ ಸತಾಯಿಸಿತು. ಏನೋ ಟೆನ್ಷನ್ ಆಗಿಬಿಟ್ಟಿದೆ ನಾನು, ಹೇಗೆ ಆಯಿತು ಏನಾಯಿತು ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಲೂಸ್ ಆಗಿದೆ. ನೋಡೋಣ, ಇದು ಟೈಟಾಗಿ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಒಂದು ಈ ಥರ ಇರ್ತಕ್ಕಂಥ ಸ್ಕ್ರೂನ ನಾನು ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಇದು ಲೂಸ್ ಆದಂಗೆಲ್ಲ ನಾನು ಈ ರೀತಿಯಾಗಿ ಟೈಟ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ನೋಡಿ, ಈ ರೀತಿಯಾಗಿ ಸ್ವಲ್ಪ ಟೈಟ್ ಮಾಡ್ತೀನಿ ನಾನು. ಈ ರೀತಿಯಾಗಿ ಟೈಟ್ ಮಾಡ್ತೀನಿ. ಇವಾಗ ಥ್ರೆಡ್ಡನ್ನು ಹಾಕೋಣ. ಎಲ್ಲಿ ಪ್ರಾಬ್ಲಮ್ ಆಗಿದೆ ಥ್ರೆಡ್ ಅಂದರೆ ಕೆಳಗಡೆ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಥ್ರೆಡ್. ಬಟ್ ಹೊರಗೆ ಬಂದಿಲ್ಲ, ಅದು ಇಲ್ಲಿದೆ ನೋಡಿ. ಓಕೆ, ಸಿಕ್ಕಿತ್ತು. ಇಲ್ಲಂತ ಇದೆ. ಇವಾಗ ಈ ಸೈಡ್ನಲ್ಲಿ ಕರೆಕ್ಟಾಗಿ ಮೂವ್ ಆಗ್ತಾಯಿದೆ ಥ್ರೆಡ್. ಏನೂ ತೊಂದರೆ ಇಲ್ಲ. ನಾವು ಇಲ್ಲಿಗೆ ಅಷ್ಟೇ ಕಟ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಈ ಕೊಕ್ಕೆ, ಲಾಸ್ಟ್ ಕೊಕ್ಕೆ ಇರುತ್ತಲ್ಲ, ಇದಕ್ಕೇ ಹಾಕ್ಕೋಬೇಕು. ಈ ಕೊಕ್ಕೆಗೆ ಫಸ್ಟ್ ಟೈಮ್ ತುಂಬ ನನಗೆ ಗೊತ್ತಾಗಲಿಲ್ಲ. ಸೊ ಕಟ್ಟರ್ ಇರಬೇಕು. ಕಟ್ಟರು ತೊಗೊಳ್ಳಿ, ಸೀಸರನ್ನು ಯಾರು ಯೂಸ್ ಮಾಡಬೇಡಿ. ಕಟ್ಟರ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ನನಗೆ ವಿಡಿಯೋ ಮಾಡ್ತಾಯಿದ್ದೀನಲ್ವ, ಸೊ ಸೀಸರ್ ಕಾಣ್ತಾ ಇಲ್ಲ, ಅದು ಕಟ್ಟರ್ ಕಾಣ್ತಾ ಇಲ್ಲ. ಆ ಕಡೆ ಇದೆ ಥರದ್ರಲ್ಲೇ ಟೈಮ್ ಆಗುತ್ತೆ. ಹೀಗೆ ಇವಾಗ ಸರಿಯಾಗಿದೆ. ಇದನ್ನು ಫ್ರಂಟ್ಲಿಂದ ಹಾಕಬೇಕು. ಈಗ ಸ್ಟಿಚ್ ಮಾಡಿರ್ತಕ್ಕಂತಹ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಒಬ್ಬರು ಕಸ್ಟಮರು, ಇದು ಬಂದುಬಿಟ್ಟು ಒಬ್ಬರು ಕಸ್ಟಮರ್ಸು. ಫಸ್ಟ್ ಇದನ್ನು ತೋರಿಸ್ತೀನಿ. ಇದೇನಿಲ್ಲ, ಸಿಂಪಲ್ಲಾಗಿ ವೈಟ್ ಬ್ಲೌಸಸ್ ಇದೆ. ಫುಲ್ ಸ್ಲೀವ್ಸ್ ಹೇಳಿದರು. ಹಾಗೆಯೇ ಪೈಪಿಂಗ್ ಕೊಡಿ ಅಂತ ಹೇಳಿದರು. 2 ಮೀಟರ್ ಪೈಪಿಂಗ್ ಕೊಟ್ಟಿದ್ದೀನಿ. ಹಾಗೆ ಇದೇನಿಲ್ಲ, ಸಿಂಪಲ್ಲಾಗಿ ಲೇಸ್ ಕೊಟ್ಟು ವರ್ಕ್ ಮಾಡಿರ್ತಕ್ಕಂಥದ್ದು. ಇದು ಕೂಡ ಹಾಗೆಯೇ ಪಿಂಕ್ ಕಲರ್ ಲೇಸಾಗಿ ಮಾಡಿದ್ದು. ಇದು ಕೂಡ ಥ್ರೆಡ್ ಪೈಪಿಂಗ್ ಕೊಡಿ ಅಂತ ಹೇಳಿದರೆ, ಎಕ್ಸ್ಟ್ರಾ ಏನು ಬೇಡ. ಇಲ್ಲೆಲ್ಲ ಸ್ಕ್ಯಾಲಪ್ ಇದೆ, ಅದು ಅದರಲ್ಲೇ ಸ್ಕ್ಯಾಲಪ್ ಇದೆ ನೋಡಿ, ಅದರಲ್ಲೇ ಸ್ಕ್ಯಾಲಪ್ ಇದೆ. ಫುಲ್ ಚೆನ್ನಾಗಿ ಬಂದಿದೆ ಬ್ಲೌಸ್. ಯಾಕಂದರೆ ತುಂಬ ಹೆವಿ ವರ್ಕ್ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಕೂಡ ಸಿಂಪಲ್ಲಾಗಿ ಲೇಸ್ ಹಚ್ಚಿದ್ರೆ ಅಷ್ಟು ಲುಕ್ ಬರಲ್ಲ ಅಂಥೇಳಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಇದು 4 ಒಬ್ಬರದ್ದು ಬ್ಲೌಸಸ್ಸು. ಹಾಗೆಯೇ ಇವು ಸಾದಾ ಬ್ಲೌಸಸ್ಸು. ಸಾದಾ ಬ್ಲೌಸು 4 ಇವ್ರದ್ದು ಒಬ್ಬರದು. ಹಾಗೆಯೇ ಇದೊಂದು ಡಿಸೈನ್ಸ್ ಹೇಳಿದರು, ವಿತ್ ಆರ್ಗಮಿ ಸ್ಲೀವ್ಸ್. ತೋಳನ್ನು ಈ ರೀತಿಯಾಗಿ ನೋಡ್ಬೋದು, ಈ ರೀತಿಯಾಗಿ ಕೊಟ್ಟಿದ್ದೀನಿ. ಇಲ್ಲಿ ಒಂದು ಬಟನ್ಸ್ನ ಹಾಕಬೇಕು. ಇಲ್ಲಿ ಇಟ್ಟಿದ್ದೀನಿ, ಹಾಕಬೇಕು ಇವಾಗ. ಒಂದೆರಡು ಬಟನ್ಸ್ನ ಅವ್ರಿಗೆ ಕೇಳಿ ಹಾಕ್ತೀನಿ. ಕೆಲವೊಬ್ಬರು ಬೇಡ ಅಂತ ಹೇಳ್ತಾರೆ. ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ತೆಗೆದಿಟ್ಟಿದ್ದೀನಿ, ನೋಡೋಣ, ಅವ್ರಿಗೆ ಕೇಳಿ ಹಾಕ್ತೀನಿ. ಇಷ್ಟು ಬ್ಲೌಸಸ್ನ ಎಲ್ಲ ಹುಕ್ಸು, ಹೆಮ್ಮು ಎಲ್ಲ ಆಯಿತು. ಸೊ ಇವೆಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇಷ್ಟು ಬ್ಲೌಸಸ್ನ ನಾವು ಕೊಡಬೇಕು. ವರ್ಕ್ ಶುರು ಆಗ್ತಾಯಿದೆ. ಸೊ ವರ್ಕನ್ನು ಶುರು ಆಗ್ತಾಯಿಲ್ಲ. ಇವಾಗ ಸ್ವಲ್ಪ ನೀರು ತಗೋಣ. ಮಡಿಕೆಯಲ್ಲೇ ಯೂಸ್ ಮಾಡ್ತೀವಿ ನಾವು. ಈಗ ಸಮ್ಮರ್ ಸೀಸನಲ್ಲಿ ಫ್ರಿಜ್ನಲ್ಲಿರ್ತಕ್ಕಂಥ ನೀರನ್ನು ಕುಡಿಯೋದು, ಮಡಿಕೆಯಲ್ಲಿ ಇದ್ದಂತಹ ನೀರನ್ನೇ ಕುಡಿಯೋದು. ನಾನು ಟಿಫನ್ ಆದ ನಂತರ ನಮ್ಮ ಮನೇಲಿ ಟೀ ಕುಡಿಯೋ ಅಭ್ಯಾಸ ಇದೆ. ಸೊ ಟೀನ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಹೊರಗೆ ಹೋಗಿದ್ದಾರೆ. ಸೊ ನಾನು ಒಬ್ಬಳೇ ಕುಡಿಬೇಕಿವತ್ತು. ಸೊ ಟೀ ಕುದೀತಾ ಇದೆ. ಟೀ ಒಂದೊಂದು ಕಪ್ಪಿಗೆ ಹಾಕ್ಕೊಂಡು ನೆಕ್ಸ್ಟ್ ವರ್ಕ್ನ ಶುರು ಮಾಡ್ಕೊಳ್ಬೇಕು. ಸೊ ವರ್ಕ್ ಅಂತೂ ಅದು ಆಗ್ತಾಯಿದೆ. ಸ್ಟಿಚಿಂಗ್ ಮಾಡೋದಿದೆ. ಒಂದು ಬಂಡೆ ಬಂದಿದೆ. ಸೊ ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಅವಸರ ಇಲ್ಲ, ನಿಧಾನ ಕೊಡಿ ಅಂತ ಹೇಳಿದ್ದಾರೆ. ಹಾಗೆ ನೋಡಿ, ಟೀ ಎಲ್ಲ ರೆಡಿ ಆಯಿತು. ಟೀ ಯಾರಿಗೆಲ್ಲ ಇಷ್ಟ? ಸೊ ಪ್ಲೀಸ್ ಹ್ಯಾವ್ ಇಟ್. ಯಾರ್ಯಾರಿಗೂ ಟೀ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಹೇಳಿ. ಬಟ್ ಇದು ಆರೋಗ್ಯ ದೃಷ್ಟಿಯಿಂದ ಸರಿ ಇಲ್ಲ. ಬಟ್ ಏನೋ ರೂಢಿ, ಸ್ವಲ್ಪ ಟೆನ್ಷನ್ ಇದ್ದರೆ ಇದರಿಂದ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅನ್ನೋದೊಂದು ಮನೋಭಾವ. ಕುಡಿಯೋದು ಅವಾಯ್ಡ್ ಮಾಡಬೇಕು. ಹಾಗಾಗಿ 3 ಟೈಮ್ ಕುಡಿತೀವಿ ನಾವು ಅಷ್ಟೇ. ಇದು ಕೂಡ ಡೇಂಜರಸ್ ಏನೋ ಗೊತ್ತಿಲ್ಲ, ಬಟ್ ಅದು ರೂಢಿ ಇದೆ. ಹಾಗಾಗಿ ಕುಡಿತಾ ಇದ್ದೀನಿ. ಇವಾಗ
ಬಟ್ಟೆ ಜೊತೆ ವರ್ಕಿನ ಸ್ಟಾಪ್ ಆಯ್ತು ಅನಿಸುತ್ತೆ. ಫುಲ್ ಮುಗ್ದಿರಬೇಕು ಡಿಸೈನು. ಕಂಪ್ಲೀಟ್ ಆಗಿದೆ ನೋಡಿ, ಈ ಥರ ಬಂದಿದೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಬ್ಲೂ ಕಲರ್ ಇದೆ, ಇಲ್ಲಿದೆ ನೋಡಿ. ಅವ್ರದ್ದು ಸೀರೆ ಬಂದುಬಿಟ್ಟು ಈ ಕಲರ್ ಇದೆ, ಹಾಗಾಗಿ ಈ ಕಲರ್ ಇಲ್ಲಿ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಕ್ರೀಮ್ ಕಲರ್ದು ಏನಿದೆಯಲ್ಲ ಇದನ್ನು ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಡಿಸೈನ್ಸ್. ಓಕೆನಾ? ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.